ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇದರಲ್ಲಿ ಕೊಟ್ಟಷ್ಟು ವಿಶ್ಲೇಷಣೆಗಳು, ಅರ್ಥಗಳು ತುಂಬಿದೆ. ಸೊ ಅದರ ಒಂದೆರಡು ಸಾಲುಗಳನ್ನು ಕೇಳಿ ಮತ್ತೆ ವಿಶ್ಲೇಷಣೆ ಮಾಡೋಣಂತೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ, ಕೂಡಲ ಸಂಗಮ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಇಲ್ಲಿ ಯಾರು ಯಾರನ್ನು ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ. ನಮ್ಮಲ್ಲಿ ಆ ಪರಿವರ್ತನೆ ಬಂದರೆ ಮಾತ್ರ ನಾವು ಬದಲಾಗ್ತೀವಿ. ಅದನ್ನು ಬಸವಣ್ಣನವರು 12ನೇ ಶತಮಾನದಲ್ಲೇ ಹೇಳಿಬಿಟ್ಟಿದ್ದಾರೆ. ಅದು ಎಲ್ಲ ಕಾಲಕ್ಕೂ ಸಲ್ಲುವಂತಹ ಒಂದು ತತ್ವಗಳು ಇರುವಂತಹ ವಚನಗಳು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಆಮೇಲೆ ಒಂದು ಮಾತು ಹೇಳ್ತಾರೆ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇದಕ್ಕೆ ಸುಮಾರು ಅರ್ಥಗಳನ್ನು ಕೊಡ್ತಾ ಹೋಗ್ಬೋದು. ಅಂದರೆ ಅಂದರೆ ಪಕ್ಕದ ಮನೇಲಿ ಏನೋ ಆಗಿರುತ್ತೆ, ಅವ್ರಿಗೆ ಹೋಗಿ ಸಹಾಯ ಮಾಡಬಾರ್ದು, ಆ ಥರ ಅಲ್ಲ. ಅಂದರೆ ಈಗ ನಮ್ಮಲ್ಲಿ ಇರುವ ಕುಂದು ಕೊರತೆಗಳನ್ನು, ನ್ಯೂನತೆಗಳನ್ನು ನಾವು ಹುಡುಕಿ ನಾವು ಸರಿ ಮಾಡ್ಕೊಳ್ತಾ ಬಂದರೆ ಅದು ಆಮೇಲೆ ನಾವು ಬೇರೆಯವ್ರಿಗೆ ಹೇಳೋಣ. ನಮ್ಮಲ್ಲೇ ನ್ಯೂನತೆಗಳನ್ನು ಇಟ್ಕೊಂಡು ನೀವು ಹಾಗೆ, ನೀವು ಹೀಗೆ, ನೀವು ಹಿಂಗೆ ಮಾಡಿದ್ರಿ, ನೀವು ಹಂಗೆ ಮಾಡಿದ್ರಿ ಅನ್ನೋಕ್ಕಿಂತ ಫಸ್ಟ್ ನಮ್ಮನ್ನು ನಾವು ಸರಿಪಡಿಸ್ಕೊಳ್ತಾ ಹೋಗೋಣ. ನಮ್ಮಲ್ಲಿ ಆ ಒಳ್ಳೆಯ ಬದಲಾವಣೆಗಳನ್ನು ಕಾಣೋಣ. ಆಮೇಲೆ ಬೇರೆಯವರಿಗೆ ಉಪದೇಶಗಳನ್ನು ಮಾಡುವ ಒಂದು ಪ್ರಯತ್ನ ಮಾಡಬಹುದು. ಸೊ ಹೀಗೆ ಹೇಳ್ತಾ ಇದ್ದಾರೆ ಅನ್ನೋ ಭಾವನೆ ನಂದು ಬಸವಣ್ಣನವರ ಈ ವಚನದಲ್ಲಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಅಂತ ಕೇಳ್ತಾ ಇದ್ದಾರೆ ಅಣ್ಣ ಬಸವಣ್ಣನವರು.